ಬೇಸಿಗೆಯ ಬಿಸಿಲಿನ ತಾಪಮಾನ ಏರುತ್ತಿದ್ದು, ಸಾರ್ವಜನಿಕರು ಬಳಕೆ ಮಾಡುತ್ತಿರುವ ಗ್ಯಾಸ್ ಸಿಲಿಂಡರುಗಳ ಕುರಿತು ಹೆಚ್ಚಿನ ಜಾಗೃತಿಯನ್ನು ಪಾಲಿಸುವುದು ಅಗತ್ಯವಾಗಿರುವ ಎಂದು ಎಚ್.ಪಿ. ಗ್ಯಾಸ್ ಏಜೆನ್ಸಿ ಮಾಲೀಕ ನಟರಾಜ್ ಅವರು ಹೇಳಿದ್ದಾರೆ. ವಿಜಯಪುರ ಪಟ್ಟಣದಲ್ಲಿ ಸಂಗಮ್ ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಬಳಕೆ ಮಾಡುತ್ತಿರುವ ಸಿಲಿಂಡರುಗಳ ಕಡೆಗೆ ಗಮನವಿರಬೇಕು. ಗ್ಯಾಸ್ ಏಜೆನ್ಸಿಯಿಂದ ಸಿಲಿಂಡರುಗಳು ತೆಗೆದುಕೊಂಡಾಗ ಸೀಲ್ಡ್ ಇದೆಯಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಗ್ಯಾಸ್ ಪೈಪನ್ನು ಪರೀಕ್ಷಿಸಿಕೊಂಡು ಬದಲಾವಣೆ ಮಾಡಬೇಕು. ಸ್ಟೌಗಳನ್ನು ಹಚ್ಚಿ ಹೊರಗೆ ಹೋಗಬಾರದು. ಯಾರಾದರೂ ಒಬ್ಬರು ಅಡುಗೆ ಮನೆಯಲ್ಲಿದ್ದುಕೊಂಡು ಗಮನಿಸಿಕೊಳ್ಳಬೇಕು. ಹಾಲು ಹುಕ್ಕಿದಾಗ, ನೀರು ಹುಕ್ಕಿದಾಗ ಸ್ಟೌಗಳು ಆಫ್ ಆಗುತ್ತವೆ. ಕೂಡಲೇ ಆಫ್ ಮಾಡಿ ರೆಗ್ಯುಲೇಟರ್ ಅನ್ನು ಆಫ್ ಮಾಡಬೇಕು. ಗ್ಯಾಸ್ ಲೀಕ್ ಆದರೆ ವಾಸನೆ ಬರುವುದರಿಂದ ಕೂಡಲೇ ಎಚ್ಚೆತ್ತುಕೊಳ್ಳುವುದಕ್ಕೆ ಅನುಕೂಲವಾಗಲಿದ್ದು, ಮುಂದೆ ಆಗಬಹುದಾದ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. ನಮ್ಮ ಏಜೆನ್ಸಿಯ ಮೂಲಕ ಆಗಾಗ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಬಗ್ಗೆ ಜನರಿಗೆ ಹೆಚ್ಚಿನ ಜಾಗ್ರತೆ ತೆಗೆದುಕೊಳ್ಳುವಂತೆ ತಿಳಿಸಿಕೊಡುತ್ತಿದ್ದೇವೆ. ಗ್ಯಾಸ್ ಬುಕ್ ಮಾಡಿದ ನಂತರ ಮನೆ ಬಾಗಿಲಿಗೆ ಸಿಲಿಂಡರ್ ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಮುಂಜಾಗ್ರತೆ ವಹಿಸಬೇಕು ಎಂದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ನಮಸ್ಕಾರ. ಈ ದಿನ ನಿಮಗೆ ಗ್ಯಾಸ್ ಬಳಸುವ ವಿಧಾನದ ಬಗ್ಗೆ ಕೆಲವು ಮುಖ್ಯ ವಿಷಯಗಳನ್ನ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಮೊದಲನೇ ವಿಷಯ ಏನಂದರೆ, ನಿಮ್ಮ ಮನೇಲಿ ಗ್ಯಾಸ್ ಬಂದ ತಕ್ಷಣ ನೀವು ವಾಷರ್ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಬೇಕು. ನಮ್ಮ ಹುಡುಗರು ಮಾಡ್ತಾರೋ ಬಿಡ್ತಾರೋ ಅಥವಾ ನೀವೇ ಕೇಳಿ. ನಮ್ಮ ಹುಡುಗರು ಮಾಡಿಕೊಡ್ತಾರೆ, ನೀವು ಕೇಳಿದ್ರೆ ಖಂಡಿತ ಮಾಡಿಕೊಡ್ತಾರೆ. ಮನೆಗೆ ಬಂದ ತಕ್ಷಣ ಸಿಲಿಂಡರ್ ಕರೆಕ್ಟಾಗಿದೆಯಾ, ಸೀಲ್ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಎರಡನೇ ವಿಷಯ ಏನಂತ ಹೇಳಿದ್ರೆ, ನೀವು 5 ವರ್ಷಕ್ಕೊಂದ್ಸರ್ತಿ ಖಂಡಿತವಾಗಿ ರಬ್ಬರ್ ಟ್ಯೂಬ್ನ ಬದಲಾಯಿಸಬೇಕು. ಯಾಕೆಂದರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ರಬ್ಬರ್ ಟ್ಯೂಬಲ್ಲಿ. ನಿಮ್ಮ ಮನೆಯಲ್ಲಿ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಬೋದು ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ. ಆ ಡೇಟಿಗೆ ತಕ್ಕಂತೆ ಕರೆಕ್ಟಾಗಿ ರಬ್ಬರ್ ಟ್ಯೂಬ್ನ ಬದಲಾಯಿಸ್ಕೊಂಡ್ರೆ ಮುಂದೆ ಆಗೋಂಥ ಅನಾಹುತಗಳು ನೀವು ತಪ್ಪಿಸ್ಬೋದು. ಆಮೇಲೆ ಪ್ರತಿ ಸರ್ತಿ ಸಿಲಿಂಡರ್ ಬಂದಾಗ ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಬೇಕು. ಲೀಕೇಜ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಇಮಿಡಿಯೇಟ್ ಹಂಗೆ ರಿಪ್ಲೇಸ್ ಮಾಡಿಕೊಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ಮನೇಲಿ ಸಿಲಿಂಡರ್ ಇಟ್ಕೊಂಡು ಬಿಡ್ತೀರಾ, ಗ್ಯಾಸ್ ಓಪನ್ ಮಾಡಿದಾಗ ನಿಮಗೆ ಲೀಕೇಜ್ ಬರುತ್ತೆ, ಆವಾಗ ಓಡ್ ಬರ್ತೀರಾ, ಆವಾಗ ರಿಪ್ಲೇಸ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಬೇಸಿಗೆ ಇರೋದ್ರಿಂದ ಸಿಲಿಂಡರ್ಗಳನ್ನ ಆದಷ್ಟು ಸ್ವಲ್ಪ ತಣ್ಣಗಿರೋವಂಥ ಜಾಗದಲ್ಲಿ ಇರೋವಂಥ ಒಳ್ಳೇದಾಗತ್ತೆ. ಬಿಸಿಲಿಗೆ ನೀವು ಸಿಲಿಂಡರ್ನ ಎಕ್ಸ್ಪೋಸ್ ಮಾಡಬೇಡಿ. ಈ ರೀತಿಯಲ್ಲಿ ಅನಾಹುತ ಆಗೋದಿಲ್ಲ. ಇವಾಗ ನೀವು ಏನಂದ್ರೆ ಮೇಯ್ನು ಸಿಲಿಂಡರ್ ಮನೆಯಲ್ಲಿ ರೆಗ್ಯುಲೇಟರ್ನ ರಾತ್ರಿ ಹೊತ್ತು ಆಫ್ ಮಾಡಬೇಕು. ಆಮೇಲೆ ಸಿಲಿಂಡರ್ ಆನ್ ಮಾಡಿದಾಗ ಸಿಲಿಂಡ್ರು ಸ್ಟವ್ ಮುಂದೆನೇ ಯಾರಾದ್ರೂ ಒಬ್ರು ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಗ್ಯಾಸ್ ಅಕಸ್ಮಾತ್ ಲೀಕೇಜ್ ಆದರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅನಾಹುತಗಳಾಗೋದು ಯಾವಾಗ ಅಂತ ಹೇಳಿದ್ರೆ, ನೀವು ಅಂಟಿಸ್ಬಿಡ್ತೀರಾ, ಆಚೆ ಕೊಟ್ಟೋಗ್ತೀರಾ, ಆಮೇಲೆ ಬಂದು ನೋಡ್ತೀರಾ ಹಾಲು ಉಕ್ಕೋಗಿರುತ್ತೆ ಅಥವಾ ನೀರು ಉಕ್ಕೋಗಿರುತ್ತೆ, ಏನೋ ಒಂದಾಗಿರುತ್ತೆ, ಗ್ಯಾಸ್ ಮೇಲೆ ಬರುತ್ತೆ, ಇಮಿಡಿಯೇಟ್ ಹೋಗಿ ಆಫ್ ಮಾಡ್ತೀರಾ. ಏನಂದ್ರೆ, ಒಂದು ನಮ್ಮ ದೇಶದಲ್ಲಿ ಗ್ಯಾಸ್ ಬಗ್ಗೆ ಗ್ಯಾಸ್ ಲೀಕೇಜ್ ಆದಾಗ ನಿಮಗೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ನಿಮಗೆ ಅಲರ್ಟ್ನೆಸ್ ಕೊಡುತ್ತೆ. ಎಲ್ಲರಿಗೂ ಮನೇಲಿರೋರಿಗೆಲ್ಲ ಅಲರ್ಟ್ನೆಸ್ ಬರುತ್ತೆ. ಸ್ಮೆಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ನೀವು ರೆಗ್ಯುಲೇಟರ್ನ ಆಫ್ ಮಾಡಿ, ಸ್ಟವ್ನ ಆಫ್ ಮಾಡಿ. ಇಷ್ಟು ಕೆಲಸ ಮಾಡಿ ನಮ್ಗೆ ಹೇಳಿದ್ರೆ ಆಮೇಲೆ ಬಂದು ಅವರು ಏನಾಗಿದೆ ಅಂತ ಚೆಕ್ ಮಾಡಿ ನಿಮಗೆ ಸಹಾಯ ಮಾಡ್ತಾರೆ.